ಪಂಚಮಸಾಲಿ ಹೋರಾಟದಲ್ಲಿ ಎರಡು ಭಾಗದ ವಿಚಾರ ನಡೆದಿದೆ. ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ರ್ಯಾಲಿ ನಿಲ್ಲೋದಿಲ್ಲ, ಟ್ರ್ಯಾಕ್ಟರ್ ರ್ಯಾಲಿ ನಡೆಯುತ್ತೆ ಎಂದ ಬೆಲ್ಲದ ಕಾಶಪ್ಪನವರ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಆ ಸ್ಥಾನ ಸಿಕ್ಕಿದೆ ಅಂದ್ರೆ ಅವರ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ನಮ್ಮ ಪಕ್ಷ ಆಡಳಿತದಲ್ಲಿದ್ದಾಗ ಬಾಸನಗೌಡ ಪಾಟೀಲ, ನಾನು ಸಿದ್ದು ಸವಡ್ಡಿ ಎಲ್ಲರೂ ಸರ್ಕಾರ ಮೇಲೆ ಒತ್ತಾಯ ತಂದಿದ್ವಿ. ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ರ್ಯಾಲಿ ನಿಲ್ಲೋದಿಲ್ಲ. ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಪಂಚಮಸಾಲಿಗೆ 6% ಮೀಸಲಾತಿ ನೀಡಿತ್ತು. ಸದ್ಯ ಕೈ ಸರ್ಕಾರ ಅದನ್ನ ಹೋಲ್ಡ್ ಮಾಡಿಸಿ ಇಟ್ಟಿದೆ. ಸರ್ಕಾರದ ವಿರುದ್ಧ ಪಂಚಮಸಾಲಿಯ ಕೈ ಶಾಸಕರು ಸಚಿವರು ಹೋರಾಟ ಮಾಡಬೇಕಿದೆ. ಸರ್ಕಾರದಲ್ಲಿ ಇದ್ದೀವಿ ಅಂದ್ರೆ ಸರ್ಕಾರ ಮಾಡಿದ್ದು ಎಲ್ಲವೂ ಖರೆ ಅಲ್ಲ. ಅಧ್ಯಕ್ಷರಾಗಿರುವ ಏಕೈಕ ಕಾರಣಕ್ಕೆ ಎಲ್ಲದಕ್ಕೂ ಕಾಶಪ್ಪನವರ ಸುಮ್ಮನಿದ್ದಾರೆ ಎಂದು ಕಾಶಪ್ಪನವರ ವಿರುದ್ಧ ಬೆಲ್ಲದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಅವರಿಗೆ ಹೇಳಬೇಕು, ಕ್ಯಾಬಿನೆಟ್ ಸಚಿವರಿಗೆ ಮಾತನಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಸ್ವಾಮೀಜಿ ಅವರನ್ನ ಜನ ಬಹಳ ನಂಬಿದ್ದಾರೆ. ಸ್ವಾಮೀಜಿ ಅವರು ಯಾವ ಶಾಸಕರ ಮೇಲೆ ಡಿಪೆಂಡ್ ಆಗಿಲ್ಲ. ಸಮಾಜದ ಋಣ ಪಂಚಮಸಾಲಿ ಶಾಸಕರ ಮೇಲೆ ಇದೆ. ಇವಾಗಲೇ ಋಣ ತೀರಿಸಿ ಸರ್ಕಾರ ಆಡಳಿತದಲ್ಲಿದೆ. ಯಾವಾಗಿದ್ರೂ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದಿಲ್ಲ. ಮುಂದೆ ನೀವು ಮಾಡ್ತೀರಿ ಅಂದಾಗ ಸರ್ಕಾರ ಆಡಳಿತದಲ್ಲಿರೋದಿಲ್ಲ. ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಹೋರಾಟದ ಟ್ರ್ಯಾಕ್ಟರ್ ರ್ಯಾಲಿ ನಿಲ್ಲಲ್ಲ. ಧಾರವಾಡದಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದವರು ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಜಯಂತಿ ಸ್ವಾಮೀಜಿ ಒಂದು ಮನೆ ಮೀಟಿಂಗ್ ಮಾಡ್ಯಾರ, ಕಶ್ಯಪ್ನವರು ಒಂದು ಕಡೆ ಮೀಟಿಂಗ್ ಮಾಡಿದ್ರು, ಎಲ್ಲ ಒಡಕ್ಕೆ ಕಂಡು ಬರ್ತಾ ಇದ್ದೇವೆ ಅಂತ. ಯಾಕಂದ್ರೆ ನೀವು ಹೋರಾಟದಾಗಿದ್ದಾವೆ ಸರ್. ಹಾಗೇನಲ್ರಿ, ಈಗ ನೋಡ್ರಿ ವಿಜಯನ್ ಕಶ್ಯಪ್ನವರು ಅವರು ಅಧ್ಯಕ್ಷರ ಹೋರಾಟ ಸಮಿತಿದು ಇನ್ನೂ ತನಕ ಅವರ ಅಧ್ಯಕ್ಷರದಾರ. ಅವರು ಇವತ್ತು ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು. ಅದು ಸ್ಥಾನ ಸಿಕ್ಕೈತಂತಂದಮೇಲೆ ಸಿಕ್ಕಿದ್ದಕ್ಕೆ ಅವ್ರ ಮೇಲಿನ ಜವಾಬ್ದಾರಿ ಕಡಿಮೆ ಆಗೋದಿಲ್ಲ, ಇನ್ನೂ ಜವಾಬ್ದಾರಿ ಹೆಚ್ಚಾಕೈತಿ. ನಾವು ನಮ್ಮ ಪಕ್ಷ ಕೂಡ ಆಡಳಿತದಾಗಿತ್ತು. ಆವಾಗ ನಾನು ಆಗಲಿ, ಬಸನಗೌಡರು ಆಗಲಿ, ಅಥವಾ ನಮ್ಮ ಸಿದ್ದು ಸವಡಿ ಆಗಲಿ, ನಾವೆಲ್ಲರೂ ಪಕ್ಷದ ಸರ್ಕಾರದ ಮೇಲೆ ಏನು ಒತ್ತಾಯ ತೊಗೊಂಬರ್ಬೇಕಿತ್ತು ರಿಸರ್ವೇಷನ್ ಸಂಬಂಧ, ಆ ಒತ್ತಾಯ ತೊಗೊಂಡು ಬರ್ತಿದ್ವಿ. ಹಾಗಾಗಿ 6% ಲಿಂಗಾಯತರು ಮತ್ತು ಮರಾಠರ ಉಳಿದ ಸಮುದಾಯಕ್ಕೆ, 5% ಒಕ್ಕಲಿಗರು ಮತ್ತು ರೆಡ್ಡಿ ಸಮುದಾಯಕ್ಕೆ ಪರ್ಸೆಂಟೇಜನ್ನು ಹೆಚ್ಚು ಮಾಡುವಂಥ ಡಿಸಿಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಆ ಟೈಮ್ದಾಗ ತೆಗೆದುಕೊಂಡಿತ್ತು. ಈಗ ಈ ಸರ್ಕಾರ ಮತ್ತು ಅದನ್ನು ಹೋಲ್ಡ್ ಮಾಡಿ ಇಡಿಸುವಂಥ ಪ್ರಯತ್ನ ಬೇರೆ ಬೇರೆ ರೀತಿಯಿಂದ ತಮ್ಮವ್ರನ್ನ ಬೇಕಾದವ್ರನ್ನ ಕೋರ್ಟಿಗೆ ಅದು ಕಳಿಸಿ ಕೋರ್ಟ್ದಾಗದು ಅದನ್ನು ನಿಲ್ಲಿಸೋಂಗೆ ಮಾಡೈತಿ. ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಸರ್ಕಾರದಾಗ ಅದೇವು ಅಂತಂದ್ರೆ ಸರ್ಕಾರ ಮಾಡಿದ್ದೆಲ್ಲ ಅದು ಖರೆ ಅಂತ ಅಲ್ಲ. ಸರ್ಕಾರದಾಗ ಇರೋರಿಗೆ ಹೇಳ್ಬೇಕಾಕೈತಿ, ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾಕೈತಿ, ಉಳಿದ ಕ್ಯಾಬಿನೆಟ್ದಾಗ ಇದ್ರ ಬಗ್ಗೆ ಮಾತಾಡ್ಬೇಕಾಗ್ತೈತಿ ಕ್ಯಾಬಿನೆಟ್ ಸಚಿವರಿಗೆ. ಅದೆಲ್ಲ ಮಾಡ್ದೆ ಇವರು ಕೇವಲ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ಯಾವನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಏನು ಮಾತಾಡ್ದಂಗೆ ಸುಮ್ಮನೆ ಇರೋದು ಅಥವಾ ಸರ್ಕಾರ ಮಾಡಿದ್ದೆಲ್ಲ ಸರಿ ಅನ್ನೋದು ತಪ್ಪಿದೆ. ಪಂಚಮಸಾಲಿ ಶಾಸಕರುಗಳ ಕೈ ಕೊಟ್ರ ಸ್ವಾಮೀಜಿಗೆ ಅಂತ ಮಾತು ಕೇಳಿದ್ರೆ, ಯಾಕಂದ್ರೆ ಸರ್ ನೋಡ್ರಿ, ಅವ್ರು ಬೇರೆ ಮಾತಾಡ್ತಾರೆ, ವಿಜಯನಂದ್ ಬೇರೆ ನೋಡ್ರಿ, ಸ್ವಾಮೀಜಿ ಅವ್ರು ಹೆಂಗದಾರಲ್ಲ, ಅವ್ರು ಯಾರ ಮೇಲೂ ಯಾವ ಶಾಸಕರ ಮೇಲೂ ಡಿಪೆಂಡೆಂಟ್ ಇಲ್ಲ. ಅವ್ರೈತಲ್ಲ ಇಡೀ ರಾಜ್ಯದಲ್ಲಿ ಪೂರ್ತಿ ಅಡ್ಡಾಡಿ ಸಮಾಜವನ್ನು ಸಂಘಟಿಸಿದವರು. ಅವರು ಪ್ರತಿಯೊಂದು ಹಳ್ಳಿಯೊಳಗ ಅವ್ರಿಗೆ ಜನರ ಪ್ರೀತಿ ಐತಿ, ಅವ್ರ ಮೇಲೆ ಅಭಿಮಾನ ಐತಿ. ಹಾಗಾಗಿ ಯಾರ ಒಬ್ಬರು ಶಾಸಕರ ಮೇಲೆ ಅವ್ರ ಅಭಿಮಾನ ಇಲ್ಲ. ಅವ್ರ ಉಪಯೋಗ ಶಾಸಕರು ತೊಗೊಂಡಾರಷ್ಟೆ. ಸ್ವಾಮೀಜಿ ಅವ್ರ ಉಪಯೋಗ ಈ ಎಲ್ಲ ಊರು ಶಾಸಕರು ತೊಗೊಂಡಾರ ಹೊರತು ಸ್ವಾಮೀಜಿ ಅವ್ರಿಗೆ ಕೆಲಸ ಯಾರ್ದ ಶಾಸಕರು ಅವ್ರನ್ನ ಓಪನಿಂಗ್ ಮಾಡೋಕೆ ದೊಡ್ಡ ಶಕ್ತಿ ಕರೆದಿದ್ದೆ. ಅವರ ಒಂದು ದೊಡ್ಡ ಮೊನ್ನೆ ಕರೆದು ಅದಕ್ಕೆಲ್ಲ ಹೆಸರು ಮಾಡೋದೆಲ್ಲ ಮಾಡಿದ್ದೈತಿ. ಮೋಸ್ಟ್ಲಿ ಇನ್ನೊಂದು ನೋಡ್ರಿ, ಯಾರ ಏನೋ ಪ್ರಯತ್ನ ಮಾಡಿದ್ರು ಕೂಡ ಆ ರ್ಯಾಲಿ ತಡೆಯಕ್ಕೆ ಆಗೋದು, ನನಗೂ ತಿಳಿದ ಮಟ್ಟಿಗೆ ದೊಡ್ಡ ಪ್ರಮಾಣದ ರ್ಯಾಲಿ ಆಗೋದು ಅಂತ ಸಮಾಜದ ಏನು ಭಾವನೆ ಐತಿ ಅದು ವ್ಯಕ್ತ ಆಗೋದು. ಪಾಟೀಲ್ ಅವರಿಗೆ ಯಾಕೆ ಕೆಲಸ ಅಲ್ಲೇ ಇದ್ದ ಏರಿಯಾದವ್ರು ಎಲ್ಲರೂ ಕೂಡಿ ವಿನಂತಿ ಅವ್ರೈತಲ್ಲ ನಮ್ಮ ಪಕ್ಷ ಕೂಡ ರ್ಯಾಲಿ ಮಾಡಿದ್ರು. ನಾವೆಲ್ಲರೂ ರ್ಯಾಲಿ ಮಾಡಿದ್ರು. ಅಲ್ಲಿ ಬೆಂಗಳೂರಿಗೂ ಕೂಡ ಆಗಿದ್ದೈತಿ. ನಮ್ಮ ಪಕ್ಷದ ಆಡಳಿತದಾಗ ಸುವರ್ಣಸೌಧದ ರ್ಯಾಲಿ ಇದ್ದಾಗ ನಾವು ಈ ಬಿಲ್ಡಿಂಗ್ ಶಾಸಕರಾಗಿ ಕೂಡ ನಾವು ಆ ರ್ಯಾಲಿಯಲ್ಲಿ ಭಾಗವಹಿಸಿದ್ವಿ. ಈಗೂ ಕೂಡ ನಾವು ವಿನಂತಿ ಮಾಡಿದ್ದೇವೆ. ನಾವು ಹೆಂಗೆ ಅವಾಗ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಭಾಗವಹಿಸಿದ್ವಿ. ಅದೇ ರೀತಿ ನೀವು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸ್ರಿ. ಯಾಕಂದ್ರೆ ಸಮಾಜದ ಋಣ ನಿಮ್ಮ ಮೇಲೆ ಐತಿ. ಸಮಾಜದ ಋಣ ತೀರಿಸುವಂಥ ಟೈಮು ಅದನ್ನು ತೀರಿಸ್ರಿ. ಈಗ ಅಧಿಕಾರದಾಗ ನಿಮ್ಮ ಪಕ್ಷ ಐತಿ, ಯಾವಾಗಿದ್ದರೂ ನಿಮ್ಮ ಪಕ್ಷ ಅಧಿಕಾರದಾಗ ಇರೋದಿಲ್ಲ. ಮುಂದೆ ಮಾಡ್ಬೇಕಂದ್ರೆ ನಿಮಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈಗ ಅಧಿಕಾರದಾಗ ಇದ್ದಾಗ ಕೆಲಸ ಮಾಡಿರಿ, ಪಕ್ಷ ಸಮಾಜದ ಋಣ ತೀರಿಸ್ರಿ ಅಂತ ನಾವು ವಿನಂತಿ ಮಾಡ್ಕೊತೀವಿ.